पूज्याय राघवेंद्राय सत्यधर्मरताय भजतां कल्पवृक्षा नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಕತ್ತಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈ ಮಕ್ಕಳೆಲ್ಲ ಇಡ್ಲಿ ಎಲ್ಲ ಬೇಡ ಅಂತ ಹೇಳಿ ಗೊತ್ತಾಗ್ತಾರೆ. ಅದಕ್ಕೆ ಪಲ್ಯ, ಚಟ್ನಿ, ಸಾರು ಎಲ್ಲ ಜೋಡಿಸ್ಬಿಟ್ಟು ಈ ಸ್ಟೈಲಲ್ಲಿ ಮಾಡಿ ಕೊಡ್ತಾರೆ. ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಯಾವಾಗ ಇಡ್ಲಿ ಮಾಡಿದರೂ ಈ ಥರನೇ ಮಾಡು, ಸಾಂಬಾರು ಬೇಡ, ಚಟ್ನಿ ಬೇಡ ಅಂತ ಹೇಳಿ ಹೇಳ್ತಾರೆ. ಓಕೆ, ಇದು ಉಪ್ಪಿಟ್ಟು ಅಲ್ಲ. ಓಕೆ, ಜಾಸ್ತಿ ಜನ ಇದನ್ನು ಉಪ್ಪಿಟ್ಟು ಅಂದ್ಕೊಂಡ್ಬಿಡ್ತಾರೆ. ಉಪ್ಪಿಟ್ಟಲ್ಲ. ಪ್ಲೀಸ್ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ಕಮೆಂಟ್ ಹಾಕಿ. ಏನಾದರೂ ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡೋಣ. ಓಕೆ, ವಾಯ್ಸಲ್ಲಿ ಆದರೂ ಯಾವುದೋ ಎಡಿಟಿಂಗಲ್ಲಿ ಆದರೂ ಏನಾದರೂ ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡೋಣ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇಡ್ಲಿ ಏನಾದರೂ ಉಳಿದಿರುವ ಇಡ್ಲಿಯಿಂದ ತೊಗೊಂಡು ಮಾಡ್ಬೋದು ಅಂತ. ಉಪ್ಪಿಟ್ಟಲ್ಲ ಇದು. ಜಾಸ್ತಿ ಜನ ಉಪ್ಪಿಟ್ಟು ಅಂದ್ಕೊಂಡ್ಬಿಡ್ತಾರೆ. ಇದು ವಿಡಿಯೋ ನೋಡಿದ ಕೂಡಲೇ ಇದು ಉಪ್ಪಿಟ್ಟಲ್ಲ. ಫುಲ್ ವಿಡಿಯೋ ನೋಡಬೇಕು. ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಓಕೆ, ಇದು ಇಡ್ಲಿ ತಗೊಂಡು. ಓಕೆ, ನೆಕ್ಸ್ಟ್ ಇಡ್ಲಿ ತಗೊಂಡು ಎಲ್ಲ ಇಡ್ಲಿನೂ ಕಟ್ ಮಾಡ್ಕೋಬೇಕು ಇವಾಗ ಈ ಥರ. ನೆಕ್ಸ್ಟ್ ಇಡ್ಲಿ ಉಪ್ಪಿಟ್ಟು ಅನ್ಕೊತಾರೆ. ಉಪ್ಪಿಟ್ಟಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ರೆಸಿಪಿ. ಓಕೆ, ಈ ಥರ ಕಟ್ ಮಾಡ್ಕೋಬೇಕು ಎಲ್ಲ ಇಡ್ಲಿ. ನೆಕ್ಸ್ಟ್ ಇವಾಗ ಎಲ್ಲ ಇಡ್ಲಿನೂ ಈ ಥರ ಚಿಕ್ಕ ಚಿಕ್ಕ ಪೀಸ್ ಆಗಿ ಓಕೆ ಕಟ್ ಮಾಡ್ಕೊಂಡಾಯ್ತಾ ನೋಡಿ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಆದರೆ ಚಿಕ್ಕ ಮಕ್ಕಳು, ಎಸ್ಪೆಷಲಿ ಚಿಕ್ಕ ಮಕ್ಕಳಿಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಇವಾಗ ರೆಡಿ ಆಯಿತಾ? ಓಕೆ, ಸರಿ, ಇದೆಲ್ಲ ಕಟ್ ಮಾಡ್ಕೊಂಡಾಯ್ತಾ? ಇದೆಲ್ಲ ಕಟ್ ಮಾಡ್ಕೊಂಡ ನಂತರ ಇದು ಉಪ್ಪಿಟ್ಟಲ್ಲ. ಫಸ್ಟು ಒಂದು ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಸಮ್ಮರ್ ಇರೋ ಸಲುವಾಗಿ ಜಾಸ್ತಿ ಆಯಿಲಿಂದಲೇ ಯೂಸ್ ಮಾಡಬೇಕು. ಓಕೆ, ಇವಾಗ ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಓಕೆ, ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಶುಂಠಿ ಹಾಕ್ಕೋಬೇಕು. ಶುಂಠಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಬೇಕಂದರೆ ಗ್ರೀನ್ ಚಿಲ್ಲಿನ ಹಾಕ್ಕೋಬೋದು. ಖಾರ ಜಾಸ್ತಿ ತಿಂತೀರಂದರೆ, ಇಲ್ಲ ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಓಕೆ, ಆಯಿತಾ? ಇದೆಲ್ಲ ನೆಕ್ಸ್ಟ್ ಇದೆಲ್ಲ ಬೆನೀತಾ ಇರಬೇಕಾದ್ರೆ ಇವಾಗ ಗ್ರೀನ್ ಚಿಲ್ಲಿ ಇದೆಲ್ಲ, ಆ ಗ್ರೀನ್ ಚಿಲ್ಲಿಗೆ ಸಾಸ್ ಹಾಕ್ಕೊಳ್ತೀನಿ. ಚಿಕ್ಕ ಮಕ್ಕಳು ತಿಂತಾರೆ ನೋಡಿ ಹಾಕ್ಕೋಬೇಕು. ಯಾಕಂದರೆ ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ. ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಟೊಮೊಟೊ ಸಾಸ್ ಹಾಕ್ಕೋಬೇಕು. ಟೊಮೊಟೊ ಸಾಸ್ ಹಾಕ್ಕೊಂಡು ಇಡ್ಲಿ ಐತಲ್ಲ, ಇಡ್ಲಿ ಪೀಸಸ್ ಹಾಕ್ಕೋಬೇಕು. ಓಕೆ, ಇಡ್ಲಿ ಪೀಸಸ್ ಹಾಕ್ಕೊಂಡು ನೀವು ಎಷ್ಟು ಜನಕ್ಕೆ ಮಾಡ್ತೀವಿ ನೋಡಿಕೊಂಡು, ಒಬ್ರಿಗೋ ಇಬ್ಬರಿಗೋ 4 ಜನಕ್ಕೋ, ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟೇ ಎಲ್ಲರಿಗೂ ಈ ಥರ ಡಿಫ್ರೆಂಟ್ ಆಗಿದೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಫೇವ್ರೇಟ್ ಆಗಿರುತ್ತೆ ಇದು. ಓಕೆ, ನೆಕ್ಸ್ಟ್ ಚೆನ್ನಾಗೆಲ್ಲ ಮಸಾಲೆ ಹಿಡ್ಕೊಂಡು ಕಲಿಸ್ಕೋಬೇಕು. ಓಕೆ,